ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮಜವಾದ ವಿಷಯದ ಬಗ್ಗೆ ಡೀಪ್ ಡೈವ್ ಮಾಡೋಣ ಬನ್ನಿ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನ ಬೇರೆ ಬೇರೆ ತರಹದ ಕೆಲಸಗಳನ್ನ ಮಾಡ್ತಾರಲ್ವಾ? ಹೌದು ಹೌದು ಖಂಡಿತ. ಕೆಲವರು ದುಡ್ಡಿಗಾಗಿ ಕೆಲಸ ಮಾಡ್ತಾರೆ, ಆದ್ರೆ ಇನ್ನು ಕೆಲವರು ಕೇವಲ ಪ್ರೀತಿಗಾಗಿ ಅಥವಾ ಖುಷಿಗಾಗಿ ಕೆಲಸ ಮಾಡ್ತಾರೆ. ಅದೇ ಇದು ಯಾಕೆ ಹಿಂಗೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಜೊತೆಗೆ ಒಂದು ಸಾಮಾನ್ಯ ಮರದ ತುಂಡು ಹೇಗೆ ಒಂದು ಮುದ್ದಾದ ಆಟಿಕೆಯಾಗಿ ಬದಲಾಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಓಹೋ, ಇದು ನಮ್ಮ ಪುಟ್ಟ ಸ್ನೇಹಿತರಿಗೆ ತುಂಬಾನೇ ಇಷ್ಟ ಆಗುವಂಥ ವಿಷಯ. ಸರಿ, ಎಲ್ಲಿಂದ ಶುರು ಮಾಡೋಣ? ಒಂದು ದೋಸೆ ಕಥೆಯಿಂದ ಶುರು ಮಾಡೋಣ. ಈಗ ನಾವು ಹೋಟೆಲ್ಗೆ ಹೋಗಿ ಒಂದು ಮಸಾಲ ದೋಸೆ ತಿಂದ್ರೆ ಅದಕ್ಕೆ ದುಡ್ಡು ಕೊಡ್ತೀವಲ್ವಾ? ಈ ತರಹದ ಕೆಲ್ಸಕ್ಕೆ ಏನಂತಾರೆ? ಅದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರೀತಾರೆ. ಯಾಕಂದ್ರೆ ಹೋಟೆಲ್ನವರ ಮುಖ್ಯ ಉದ್ದೇಶ ಇನ್ಕಮ್ ಜನರೇಷನ್ ಆಗಿರುತ್ತೆ, ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು. ಓಕೆ. ಅಂದ್ರೆ ಇಲ್ಲಿ ಮಾರ್ಕೆಟ್ನಲ್ಲಿ ಎಕ್ಸ್ಚೇಂಜ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್ ನಡೆಯುತ್ತೆ ಅಂತ ಆಯ್ತು. ನಿಖರವಾಗಿ ಹೇಳಿದ್ರಿ. ಆದ್ರೆ ಅದೇ ರುಚಿಯಾದ ದೋಸೆನ ನಮ್ಮಮ್ಮ ಮನೆಯಲ್ಲಿ ಪ್ರೀತಿಯಿಂದ ಮಾಡ್ಕೊಡ್ತಾರೆ ಅಲ್ವಾ? ಅದನ್ನ ನಾನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಹೌದಲ್ವಾ? ಅಮ್ಮ ಯಾವತ್ತೂ ದೋಸೆಗೆ ಬಿಲ್ ಕೊಡೋಲ್ಲ. ಅಂದ್ರೆ ಇಲ್ಲಿ ಅವರ ಮೋಟಿವೇಶನ್ ಕೇವಲ ಪ್ರೀತಿ ಮತ್ತು ಕಾಳಜಿ ಆಗಿರುತ್ತೆ. ಹೌದು, ಇಲ್ಲಿ ಯಾರು ಕೂಡ ಫೀ ಕೇಳೋದಿಲ್ಲ. ಅದೇ ಎಕನಾಮಿಕ್ ಆಕ್ಟಿವಿಟಿ ಮತ್ತು ನಾನ್ ಎಕನಾಮಿಕ್ ಆಕ್ಟಿವಿಟಿ ನಡುವೆ ಇರೋ ಮುಖ್ಯ ವ್ಯತ್ಯಾಸ. ವಾವ್, ಎಷ್ಟೊಂದು ಸುಲಭವಾಗಿ ಅರ್ಥ ಆಯ್ತು. ಸರಿ, ಈಗ ಈ ದುಡ್ಡಿಗಾಗಿ ಮಾಡೋ ಕೆಲಸಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಖಂಡಿತ, ಕೇಳಿ. ಈಗ ಒಬ್ಬರು ಡಾಕ್ಟರ್ ಮಾಡೋ ಕೆಲಸಕ್ಕೂ ಹಾಗೆ ನಮ್ಮ ಮನೆಗೆ ಬಂಗ ಬಳಿಯುವ ಪೇಂಟರ್ ಮಾಡೋ ಕೆಲ್ಸಕ್ಕೂ ಒಂದೇ ತರ ದುಡ್ಡು ಸಿಗುತ್ತಾ? ಇಲ್ಲ, ಖಂಡಿತ ಇಲ್ಲ. ವಿಶೇಷವಾದ ತರಬೇತಿ ಅಥವಾ ಓದಬೇಕಾದ ಕೆಲಸಗಳನ್ನ ನಾವು ಪ್ರೊಫೆಷನ್ ಅಂತೀವಿ. ಉದಾಹರಣೆಗೆ ಟೀಚರ್, ಡಾಕ್ಟರ್. ಅಂದ್ರೆ ಪೇಂಟರ್ ಅಥವಾ ಡ್ರೈವರ್ ತರಹದ ಕೆಲಸಗಳನ್ನ ಆಕ್ಯುಪೇಷನ್ ಅಂತ ಕರೀತಾರಾ? ಸರಿಯಾಗಿ ಹಿಡಿದ್ರಿ. ಇಲ್ಲಿ ಒಂದು ಎಂಪ್ಲಾಯರ್-ಎಂಪ್ಲಾಯಿ ರಿಲೇಶನ್ಶಿಪ್ ಇರುತ್ತೆ. ಅವರು ಹಾಕುವ ಶ್ರಮಕ್ಕೆ ತಕ್ಕಂತೆ ಕಾಂಪನ್ಸೇಷನ್ ಸಿಗುತ್ತೆ. ಕೆಲಸ ಮಾಡೋರಿಗೆ ಸ್ಯಾಲ್ರಿ ಸಿಕ್ರೆ, ದಿನಗೂಲಿ ಮಾಡೋರಿಗೆ ವೇಜ್ ಸಿಗುತ್ತೆ. ಆದ್ರೆ ನನಗೊಂದು ನೆನ್ಪಾಯ್ತು. ನಮ್ಮ ತಾತನ ಊರಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವರಿಗೆ ದುಡ್ಡಿನ ಬದಲು ಒಂದು ಬುಟ್ಟಿ ಮಾವಿನಣ್ಣು ಅಥವಾ ರಾಗಿ ಕೊಡ್ತಾರೆ. ಇದು ತುಂಬಾನೇ ಒಳ್ಳೆ ಉದಾಹರಣೆ. ಇದನ್ನ ಪೇಮೆಂಟ್ ಇನ್ ಕೈಂಡ್ ಅಂತ ಕರೀತಾರೆ. ಓಹೋ, ಅಂದ್ರೆ ದುಡ್ಡು ಮಾತ್ರ ಅಲ್ಲ, ವಸ್ತುಗಳನ್ನ ಕೂಡ ಕೊಡ್ಬೋದು ಅನ್ನೋದಾಯ್ತು. ಹೌದು. ಪ್ರತಿಯೊಂದು ಉಪಯುಕ್ತ ಕೆಲ್ಸಕ್ಕೂ ಅದರದೇ ಆದ ಮಾನಿಟರಿ ವ್ಯಾಲ್ಯೂ ಇರತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿ, ಶ್ರಮಕ್ಕೆ ಹೇಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಒಂದು ಸಾಮಾನ್ಯ ವಸ್ತುವಿಗೆ ಬೆಲೆ ಹೇಗೆ ಬರುತ್ತೆ? ಅಂದ್ರೆ ಈಗ ಒಂದು ಸಾಮಾನ್ಯ ಮರದ ತುಂಡಿರುತ್ತೆ ಅಂದ್ಕೊಡಿ. ಅದಕ್ಕೆ ಅಷ್ಟೇನೋ ಬೆಲೆ ಇರಲ್ಲ. ಆದ್ರೆ ಅದರಿಂದ ಮಾಡಿದ ಸುಂದರವಾದ ಮರದ ಕುದುರೆ ಆಟಿಕೆಗೆ ಬೆಲೆ ಜಾಸ್ತಿ. ಇದು ಹೇಗ್ ಸಾಧ್ಯ? ಇದನ್ನೇ ನಾವು ವ್ಯಾಲ್ಯೂ ಅಡಿಷನ್ ಅನ್ನೋ ಮ್ಯಾಜಿಕ್ ಅಂತ ಕರೆಯೋದು. ವ್ಯಾಲ್ಯೂ ಅಡಿಷನಾ? ಹಾ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಒಂದು ಪ್ರೊಡಕ್ಷನ್ ಪ್ರಾಸೆಸ್ನಲ್ಲಿ ಹಾಕ್ತಾರೆ. ಅಂದ್ರೆ ಅದನ್ನ ಕೆತ್ತಿ ಬಣ್ಣ ಹಚ್ಚಿ ಸುಂದರ ಮಾಡ್ತಾರೆ. ಹೌದು, ಅಲ್ಲಿ ಮನುಷ್ಯರ ಸ್ಕಿಲ್, ಲೇಬರ್ ಮತ್ತೆ ಎಫರ್ಟ್ ಸೇರ್ಕೊಳ್ಳುತ್ತೆ. ಆಗ ಆ ಮರದ ತುಂಡು ಒಂದು ಫಿನಿಶ್ಡ್ ಗುಡ್ಸ್ ಆಗಿ ಬದಲಾಗತ್ತೆ. ಓಹೋ, ಈಗ ಅರ್ಥ ಆಯ್ತು. ಅದಕ್ಕೆ ಆ ಆಟಿಕೆಯ ಸೆಲ್ಲಿಂಗ್ ಪ್ರೈಸ್ ಅದರ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇರುತ್ತಲ್ವಾ? ನಿಖರವಾಗಿ. ಈ ತರಹ ಉಪಯುಕ್ತತೆ ಹೆಚ್ಚಾದಾಗ ಅದು ಒಂದು ಹೊಸ ಎಕನಾಮಿಕ್ ವ್ಯಾಲ್ಯೂವನ್ನ ಸೃಷ್ಟಿ ಮಾಡುತ್ತೆ. ವಾವ್, ನಾವು ಆಟ ಆಡೋ ಆಟಿಕೆ ಹಿಂದೆ ಇಷ್ಟೊಂದು ದೊಡ್ಡ ಕಥೆ ಇದೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನಿಜ ತಾನೆ. ನಮ್ಮ ದೇಶ ಬೆಳೆಯೋದಕ್ಕೆ ಈ ಎಲ್ಲ ಎಕನಾಮಿಕ್ ಆಕ್ಟಿವಿಟೀಸು ತುಂಬಾನೇ ಮುಖ್ಯ. ಹೌದು. ಹಾಗೆ ನಮ್ಮ ಮನೆಗಳು ಖುಷಿಯಾಗಿ ಪ್ರೀತಿಯಿಂದ ಇರೋದಕ್ಕೆ ಆ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಎರಡಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಇವತ್ತಿನ ನಮ್ಮ ಈ ಡೀಪ್ ಡೈವ್ ಇಲ್ಲಿಗೆ ಮುಗಿಯುತ್ತಾ ಬಂದಿದೆ. ಹೌದು. ಆದ್ರೆ ಮುಗ್ಸೋ ಮುನ್ನ ನಮ್ಮ ಪುಟ್ಟ ಕೇಳುಗರಿಗೆ ಒಂದು ಚಿಕ್ಕ ಯೋಚನೆ ಮಾಡೋದಕ್ಕೆ ಕೆಲ್ಸ ಕೊಡೋಣ. ಸೂಪರ್ ಐಡಿಯಾ. ಮಕ್ಕಳೇ, ಇವತ್ತು ನಿಮ್ಮ ಮನೆಯಲ್ಲಿರೋ ನಿಮ್ಮ ಅತ್ಯಂತ ನೆಚ್ಚಿನ ಆಟಿಕೆಯನ್ನು ಒಮ್ಮೆ ನೋಡಿ. ಹೌದು, ಆ ಆಟಿಕೆ ಮಾಡಲು ಯಾವ ರಾ ಮಟೀರಿಯಲ್ ಬಳಸಿರ್ಬೋದು ಅಂತ ಯೋಚನೆ ಮಾಡಿ. ಹಾಗೇನೆ ಅದನ್ನ ಯಾರು ತಮ್ಮ ಅದ್ಭುತವಾದ ಸ್ಕಿಲ್ ಬಳಸಿ ಇಷ್ಟು ಸುಂದರವಾಗಿ ಮಾಡಿರ್ಬೋದು ಅಂತ ಕೂಡ ಊಹೆ ಮಾಡಿ. ಮುಂದಿನ ಬಾರಿ ಸಿಗೋವರೆಗೂ ಹೀಗೆ ಯೋಚನೆ ಮಾಡ್ತಾ ಇರಿ.